ಎಷ್ಟಿದ್ದಾರೆ ಮುಸ್ಲಿಮ್ಸೇ ಕಡಿಮೆ ಇರೋದು. ರಿಪೋರ್ಟ್ ಯಾರು ರಿಪೋರ್ಟ್ ಮಾಡಿರೋದು? ರಿಪೋರ್ಟ್ ಮಾಡಿದವ್ರು ಯಾರು? ಬುದ್ಧಿ ಇಲ್ದಿದ್ದವ್ರು ರಿಪೋರ್ಟ್ ಮಾಡಿರೋದು. ಹೆಂಗೆ ಜಾಸ್ತಿ ಆಗ್ಬಿಡ್ತದೆ ಹೇಳಿ ಹೋಲಿ. ಈ ಹರಿಕತೆ ಹೇಳೋಕ್ಕೆ, ಸುಳ್ಳು ಹೇಳೋಕ್ಕೆ ನಂಬರ್ 1 ಪಕ್ಷ ಒಂದು ಇದ್ದರೆ ಅದು BJP ಪಕ್ಷ ಅಂತ. ಮುಸ್ಲಿಮು ಹಿಂದೂ ಜಾತಿ ವಿಚಾರದಲ್ಲಿ ಮಾಡೋಂಗೇ ಇಲ್ಲ ರಾಜಕಾರಣ. BJPಯವರು ಓಟಿಗೋಸ್ಕರ ಹಿಂದೂಗಳನ್ನೆಲ್ಲ ಒಂದು ಮಾಡಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅತಿ ದೊಡ್ಡ ಪ್ರಜಾಪ್ರಭುತ್ವ ಇಂಡಿಯಾ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ, ಯಾವ ದೇಶನೂ ಇಲ್ಲ. 15 ಲಕ್ಷ ಎಲ್ಲರ ಅಕೌಂಟಿಗೆ ಕೊಡ್ತೀವಿ ಅಂತ ಬೋಗಸ್ ಮಾಡಿ ಸುಳ್ಳು ಹೇಳಿ BJPಯವರು ಸೀಟ್ ಗೆದ್ದರು. ಮೇಲ್ಗಡೆನೂ ಕೇಂದ್ರದಲ್ಲಿ BJPನೇ ಇತ್ತು, ಇಲ್ಲೂ BJPನೇ ಇತ್ತು, ಬೊಮ್ಮಾಯಿ ಇತ್ತು. ಮುಸ್ಲಿಮ್ಸನ್ನೆಲ್ಲ ಓಡಿಸ್ಬಿಡ್ಬೇಕಾಗಿತ್ತು. ಅದೆಲ್ಲ ಸುಳ್ಳ್ರಿ. ಹೆಂಗೆ ಜಾಸ್ತಿ ಆಗ್ಬಿಡ್ತಾರೆ? ಇರೋದೇ ತೋರಿಸೋದು. ಸುಮ್ಮನೆ ಈ BJPಯವರೆಲ್ಲ ಇದು ಕತೆ ಕಟ್ಟೋದು. ಹೆಂಗೆ ಜಾಸ್ತಿ ಆಗ್ಬಿಡ್ತಾರೆ? ಜಾಸ್ತಿ ಆಗೇ ಆಗ್ತಾರೆ. ಮಕ್ಕಳು ಮರಿ ಆಗಲ್ವಾ? ಅವರೇನು ಸುಮ್ಮನೆ ಇರ್ತಾರ? ಈಗ ಅವ್ರ ಜನದಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಮುಂಚೆಗಿನ ಜಾಸ್ತಿ ಇದ್ದಾರೆ, ಇಲ್ಲ ಅಂತ ಹೇಳೋಂಗಿಲ್ಲ. ಹಂಗಂತ ಹೇಳಿ ಈಗ ಮೇಲ್ಗಡೆನೂ ಕೇಂದ್ರದಲ್ಲಿ BJPನೇ ಇತ್ತು, ಇಲ್ಲೂ BJPನೇ ಇತ್ತು, ಬೊಮ್ಮಾಯಿ ಇತ್ತು. ಮುಸ್ಲಿಮ್ಸನ್ನೆಲ್ಲ ಓಡಿಸ್ಬಿಡ್ಬೇಕಾಗಿತ್ತು ಅಲ್ವಾ? ಆಗುತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದೂ ಮುಸಲ್ಮಾನರು, ಹಿಂದೂ ಮುಸ್ಲಿಂ ಕ್ರೈಸ್ತ, ನಮ್ಮದೊಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ಇಂಡಿಯಾ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ, ಯಾವ ದೇಶನೂ ಇಲ್ಲ. ಅಂಥ ಪ್ರಜಾಪ್ರಭುತ್ವ ಹೊಂದಿರೋದು. ಅದಕ್ಕೆ ಮೂಲ ಕಾರಣ ನಾವೆಲ್ಲ ಇಲ್ಲಿ ನಿಲ್ಲಬೇಕು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ, ಅವ್ರ ಸಂವಿಧಾನ. ಇದರಲ್ಲಿ ಯಾರು ಹಂಗೆಲ್ಲ ಮುಸ್ಲಿಮು ಹಿಂದೂ ಜಾತಿ ವಿಚಾರದಲ್ಲಿ ಮಾಡೋಂಗೇ ಇಲ್ಲ ರಾಜಕಾರಣ. BJPಯವರು ಓಟಿಗೋಸ್ಕರ ಹಿಂದೂಗಳನ್ನೆಲ್ಲ ಒಂದು ಮಾಡಿ ರಾಜಕಾರಣ ಮಾಡ್ತಾ ಇದ್ದಾರೆ, ಬರೀ ಓಟಿಗಾಗಿ. ಗೊತ್ತಾಯ್ತಾ? ಅದೆಲ್ಲ ಸುಳ್ಳು ಮಾತು. ಇವೇ ಜಾಸ್ತಿ ಆಗಿಬಿಟ್ಟು ಏನು ಮಾಡ್ತಾರೆ? ಏನೂ ಆಗೋದಿಲ್ಲ. ಇರ್ತಾರೆ ನಮ್ಮ ಜೊತೇಲಿ ನೋಡ್ರಿ, 100ಕ್ಕೆ 10 ಜನ, 1000ಕ್ಕೆ 10 ಜನ ಎಲ್ಲ ಜಾತಿ ಒಳಗೂ ಹಿಂದೂಲೂ ಇದ್ದಾರೆ, ಮುಸ್ಲಿಮಲ್ಲೂ ಇದ್ದಾರೆ, ಎಲ್ಲ ಇದ್ದಾರೆ. ಮುಸಲ್ಮಾನ ಬಾಂಧವರು ಅವ್ರಿಗೆ ಮಕ್ಕಳು ಜಾಸ್ತಿ, ಅವರು ಆಗುತ್ತೆ, ಏನು ಮಾಡೋದು. ಅದು ಈಗೆಲ್ಲ ಆಪ್ರೇಷನ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗೆಲ್ಲ ಕಂಟ್ರೋಲಿಗೆ ಬಂದಿದೆ. ಮುಂಚೆ ಎಲ್ಲ ಅವರು 4-5 ಜನ ಹೆಂಡ್ತಿದ್ರು ಕಟ್ಕೊಳ್ತಿದ್ರು ಮಾಡಿ. ಇಲ್ಲ ಅಫಿಷಿಯಲೆಲ್ಲ ನೋಡಿ 1-2 ಮಕ್ಕಳು. ಅವರೇನು ಕೆಟ್ಟವರು ಅಂತ ಬಿಂಬಿಸ್ತಾ ಇರೋರು BJPಯವರು ಓಟಿಗೋಸ್ಕರವಾಗಿ. ಯಾವತ್ತೂ ಅದಿರಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ 400 ವರ್ಷದ ಹಿಂದೆ ನಮ್ಮನ್ನು ಯಾರು ಆಳಿದ್ದು? ಮುಸಲ್ಮಾನ್ ಬಾಂಧವರೇ. ಅದೆಲ್ಲ ನೆನಪಿಟ್ಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ, ನಾವೆಲ್ಲ ಒಂದು ಅಂತ ಹೇಳೇ ಬದುಕಬೇಕೇ ಹೊರತು ಅವರು ಮುಸ್ಲಿಮ್ಸು ಸ್ವತಂತ್ರ ಬಂದಾಗ ಕಡಿಮೆ ಇದ್ದರು, ಇವಾಗ ಜಾಸ್ತಿ ಆದರು ಅಂದರೆ ಹಿಂದೂಗಳು ಜಾಸ್ತಿ ಆಗಿದ್ದಾರೆ, ಎಲ್ಲರೂ ಆಗ್ತಾರೆ. ಏನು ಹಿಂದೂಗಳು? ಅದೆಲ್ಲ ಸುಳ್ಳು ಬಿಡ್ರಿ. ಎಷ್ಟಿದ್ದಾರೆ ಮುಸ್ಲಿಮ್ಸೇ ಕಡಿಮೆ ಇರೋದು. ರಿಪೋರ್ಟ್ ಯಾರು ರಿಪೋರ್ಟ್ ಮಾಡಿರೋದು? ರಿಪೋರ್ಟ್ ಮಾಡಿದವ್ರು ಯಾರು? ಬುದ್ಧಿ ಇಲ್ದಿದ್ದವ್ರು ರಿಪೋರ್ಟ್ ಮಾಡಿರೋದು. ಹೆಂಗೆ ಜಾಸ್ತಿ ಆಗ್ಬಿಡ್ತದೆ ಹೇಳಿ ಹೋಲಿ. ಈಗ ಅವ್ರು ಮುಂಚೆಯಿಂದನೂ ಕಡಿಮೆನೇ ಇದ್ದಿದ್ದು, ಸ್ವಲ್ಪ 10% ಜಾಸ್ತಿ ಆಗಿರ್ಬೋದು. ಬಟ್ ಹಿಂದೂಗಳಿಗಿನ ಏನು ಜಾಸ್ತಿ ಇಲ್ಲ, ಕಡಿಮೆ ಇದ್ದಾರೆ, ಭಾಳ ಕಡಿಮೆ ಇದ್ದಾರೆ. ಇವ್ರದ್ದೆಲ್ಲ ಆಲೋಚನೆ ಮುಂದೆ ಆಗ್ಬಿಡ್ತದೆ ಅಂತ. ಏನು ಅವರು ಎಲ್ಲ ನೋಡ್ರಿ, ಇವಾಗ ನಾವಿರೋದು ಸಾರಕ್ಕಿ, ಇಲಿಯಾಸ್ ನಗರ, ಏರಪ್ಪ ನಗರ, ನಾವೆಲ್ಲ ಏನು ಗೊತ್ತಾ, ಅಣ್ಣ ತಮ್ಮದಿರ್ತಾರ ಬದುಕ್ತಿದ್ದೀವಿ. ಇಲ್ಲೂ ಅಷ್ಟೇ, ಇಲ್ಲಿದ್ದೀವಿ. ಈಗ ಜಯನಗರ, ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಏರಪ್ಪನ ಇದು ಶಿವಾಜಿನಗರ, ತಿಲಕ್ ನಗರ ಎಲ್ಲ. ಏನು ಅವರೇನು ಕೆಟ್ಟವ್ರು ಯಾರು ಇಲ್ಲ. ಕೆಲವರು ಇರ್ತಾರೆ, ಎಲ್ಲ ಜಾತಿ ಒಳಗೂ ಒಬ್ಬರು ಇಬ್ಬರು ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಹಿಂದೂ ಮುಸ್ಲಿಮು ಕ್ರೈಸ್ತ ಅಂತ ಎಲ್ಲರನ್ನೂ ಒಂದುಗೂಡಿ ಇರುವಂಥ ದೇಶ ಒಂದು ಪ್ರಪಂಚದ ಇತಿಹಾಸದಲ್ಲಿದ್ದರೆ ಅದು ಇಂಡಿಯಾ ದೇಶ, ಭಾರತ ದೇಶ. ಬೇರೆ ಯಾವುದೋ ಅದೆಲ್ಲ ಸುಳ್ಳು ಮಾತು ಹೇಳೋದು, ಅಂಟಾಕೋದು, ಇವರು ಹಿಂದೂ ಮುಸ್ಲಿಂ ಜಗಳ ಆಡೋದು. ಈಗೇನು ಹಿಂದುತ್ವ ಅಂತಲೇ ಹಿಂದಿನ ಸಾರಿ ಫಸ್ಟ್ ಸಾರಿ ಎಲ್ಲ 15 ಲಕ್ಷ ಎಲ್ಲರ ಅಕೌಂಟಿಗೆ ಕೊಡ್ತೀವಿ ಅಂತ ಬೋಗಸ್ ಮಾಡಿ ಸುಳ್ಳು ಹೇಳಿ BJPಯವರು ಸೀಟ್ ಗೆದ್ದರು. 2ನೇ ಸಾರಿ ಬಿದ್ದೋಗ್ಬಿಟ್ಟಿದೆ BJP. ಸಾವಾಸ ಬೇಡ ಅಂತ ಇದ್ದರು ಎಲ್ಲರೂ. 48 ಜನ ಮಿಲ್ಟ್ರಿನ ಸಾಯಿಸ್ಬಿಟ್ಟು, ಅದು ಬೇರೆ ಪವರ್ಫುಲ್, ನಾವು ಪುಲ್ವಾಮ ಈ ಮಾಮ ಅಂದ್ಕೊಂಡು 2ನೇ ಸಾರಿ ಬಂದರು. ಈ ಸಾರಿ ಏನೂ ಇಲ್ಲ, ಬರೀ ರಾಮ ಜನ್ಮಭೂಮಿ ಮತ್ತು ಇದು ಹಿಂದುತ್ವ. ಮುಸ್ಲಿಮ್ಸ್ ಜಾಸ್ತಿ ಆಗ್ಬಿಟ್ಟವ್ರೆ, ಹಿಂದೂಗಳು ಕಡಿಮೆ ಆಗವ್ರೆ. ಈ ಹರಿಕತೆ ಹೇಳೋಕ್ಕೆ, ಸುಳ್ಳು ಹೇಳೋಕ್ಕೆ ನಂಬರ್ 1 ಪಕ್ಷ ಒಂದು ಇದ್ದರೆ ಅದು BJP ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.